IPL ಸೀಸನ್ 18ರಲ್ಲಿ RCB ಫೈನಲ್ಗೆ ಗ್ರ್ಯಾಂಡ್ ಎಂಟ್ರಿಯನ್ನ ಪಡ್ಕೊಂಡಿದೆ. ಕ್ವಾಲಿಫೈಯರ್ 1 ನಲ್ಲಿ ಗೆದ್ದು ಸೀದಾ RCB ಫೈನಲ್ ಪ್ರವೇಶ ಮಾಡಿದೆ. RCBಯ ಬೌಲಿಂಗ್ ದಾಳಿಗೆ ಪಂಜಾಬ್ ಕಿಂಗ್ಸ್ ತರಗೆಲೆಗಳ ತರ ಕತ್ತರಿಸಿ ಹೋಗಿದ್ದಾರೆ. ಉದುರ್ತಾ ಇದ್ರು. ಪಂಜಾಬ್ನ ಬಗ್ಗು ಬಡಿದು ಫೈನಲ್ಗೆ RCB ಈಗ ಗ್ರ್ಯಾಂಡ್ ಎಂಟ್ರಿಯನ್ನ ಪಡ್ಕೊಂಡಿದೆ. PK ಪಂಜಾಬ್ ಕಿಂಗ್ಸ್ ವಿರುದ್ಧ RCBಗೆ ಇವತ್ತಿನ ಕ್ವಾಲಿಫೈಯರ್ 1 ಪಂದ್ಯದಲ್ಲಿ 8 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದೆ. IPL ನಲ್ಲಿ 4ನೇ ಬಾರಿ ಫೈನಲ್ಗೆ RCB ಈಗ ಲಗ್ಗೆ ಇಟ್ಟಂತೆ ಆಗುತ್ತೆ. 2016ರ ಬಳಿಕ ರಾಯಲ್ ಆಗಿ ಫೈನಲ್ಗೆ RCB ಆಗಮನವಾಗಿರೋದು. 10 ಓವರ್ಗಳಲ್ಲೇ 101 ರನ್ ಅನ್ನ ತುಂಬಾ ಆರಾಮಾಗಿ RCB ಚೇಸ್ ಮಾಡಿದೆ. ಫಿಲ್ ಸಾಲ್ಟ್ ಅಬ್ಬರದ ಆಟಕ್ಕೆ 60 ಬಾಲ್ಗಳಲ್ಲೇ 101 ರನ್ ಆ ಟಾರ್ಗೆಟ್ ಅನ್ನ ಚೇಸ್ ಮಾಡಿ ಈಗ ಫೈನಲ್ಗೆ ಗ್ರ್ಯಾಂಡ್ ಎಂಟ್ರಿಯನ್ನ ಪಡ್ಕೊಂಡಿದೆ. ಇನ್ಫ್ಯಾಕ್ಟ್ ರಾಯಲ್ ಎಂಟ್ರಿ ಅಂತ ಹೇಳ್ಬೋದು. ನಮ್ಮ RCB ಸುಮಾರು 9 ವರ್ಷಗಳ ಕನಸು ಈಗ ನನಸಾಗಿದೆ. 4ನೇ ಬಾರಿಗೆ RCB ಫೈನಲ್ ಪ್ರವೇಶ ಮಾಡಿದೆ. 2016ರಲ್ಲಿ ಕೊನೆಯದಾಗಿ ಫೈನಲ್ ಪ್ರವೇಶ ಮಾಡಿತ್ತು. ಅದಾದ ನಂತರ ಕ್ವಾಲಿಫೈಯರ್ಗೆ ಬರ್ತಾ ಇತ್ತು, ಎಲಿಮಿನೇಟರ್ವರೆಗೂ ಬರ್ತಾ ಇತ್ತು. ಆದರೆ ಫೈನಲ್ಗೆ ಪ್ರವೇಶ ಮಾಡೋದಕ್ಕೆ ಸಕ್ಸಸ್ ಆಗ್ತಾ ಇರಲಿಲ್ಲ. ಆದರೆ ಈ ವರ್ಷ ಬಹುಶಃ ಕಾಲ ಕೂಡಿ ಬಂದಿದೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಯಾಕೆ ಅಂತಂದರೆ 18ನೇ ಸೀಸನ್ನ IPLನ ಮೊದಲ ತಂಡವಾಗಿ RCB ಈಗ ಫೈನಲ್ಗೆ ಎಂಟ್ರಿಯನ್ನು ಪಡ್ಕೊಂಡಿದೆ. ಕೇವಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳಿದ ಮಾತ್ರಕ್ಕೆ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ RCB ಫೈನಲ್ ಏರಿರೋದಕ್ಕೆ, ಫೈನಲ್ಗೆ ಎಂಟ್ರಿಯನ್ನು ಪಡ್ಕೊಂಡಿರೋದಕ್ಕೆ ಸಂಭ್ರಮಾಚರಣೆ ನಡೀತಾ ಇದೆ. ಆ್ಯಂಡ್ ನೀವು ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿ ಬೇರೆ ಬೇರೆ ಜಾಗದಲ್ಲಿ, ರಸ್ತೆಗಳಲ್ಲಿ ಆ್ಯಂಡ್ ಎಲ್ಲ ಕಡೆ RCB ಫ್ಯಾನ್ಸ್ ಈಗ ಸಂಭ್ರಮಿಸ್ತಾ ಇದ್ದಾರೆ ಅಂತ. ಆಗೋಯ್ತಾ? ಹಾಗೆ ಹೋಯ್ತಾ? ಆಗೋಯ್ತಾ? ಹಾಗೆ ಹೋಯ್ತಾ? ಏನಪ್ಪ ದೇವರು ಹಚ್ಚದ
ಈ ಒಂದು ಸಂಭ್ರಮವನ್ನು 2016ರಲ್ಲಿ ನಾವು ಲಾಸ್ಟ್ ನೋಡಿದ್ದು. ಯಾಕೆ ಅಂತಂದರೆ ಅದಾದ ನಂತರ RCB ಯಾವತ್ತೂ ಕೂಡ ಫೈನಲ್ಗೆ ಪ್ರವೇಶ ಪಡ್ಕೊಂಡಿಲ್ಲ IPL ಟೂರ್ನಿಯಲ್ಲಿ. ಆದರೆ ಈಗ 9 ವರ್ಷಗಳ ನಂತರ RCB ಆ ಒಂದು ಸಾಧನೆಯನ್ನು ಮಾಡಿದೆ. ಆ್ಯಂಡ್ ಆ ಒಂದು ಸಂಭ್ರಮ ನೀವೆಲ್ಲ ಕಡೆ ನೋಡ್ತಾ ಇದ್ದೀರಿ. ಈಗ ನೀವು ನೋಡ್ತಿರುವಂಥ ವಿಜುವಲ್ಸ್ ಬೆಂಗಳೂರಿನ RR ನಗರದ್ದು, ಜೊತೆಗೆ ಧಾರವಾಡದಲ್ಲಿ. ಸೊ ಇದೇ ಥರದ ಒಂದು ಚಿತ್ರಣ ನಿಮಗೆ ಬಹುಶಃ ಇಡೀ ರಾಜ್ಯದಾದ್ಯಂತ, ಇನ್ಫ್ಯಾಕ್ಟ್ ದೇಶದಾದ್ಯಂತ, ವಿಶ್ವದಾದ್ಯಂತ ಕಾಣಸಿಗುತ್ತೆ. ಯಾಕೆಂದರೆ ವಿಶ್ವದ ಎಲ್ಲೆಡೆ RCB ಅಭಿಮಾನಿಗಳಿರೋದ್ರಿಂದ ಹಾಗೂ ಒಂದು ಕ್ರೀಡಾ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಫ್ಯಾನ್ ಬೇಸ್ ಹೊಂದಿರುವಂಥ ತಂಡ ಆಗಿರೋದ್ರಿಂದ RCB ಇವತ್ತು ಏನು ಸಾಧನೆಯನ್ನು ಮಾಡಿದೆ, ಸತತ 4ನೇ ಬಾರಿ ಫೈನಲ್ ಪ್ರವೇಶ ಮಾಡಿರೋದು, ಈ ಸಾಧನೆಯನ್ನು ವಿಶ್ವದೆಲ್ಲೆಡೆ ಈಗ ಅಭಿಮಾನಿಗಳು ಕೊಂಡಾಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಇಷ್ಟು ವರ್ಷಗಳ ಕಾಲ, 18 ವರ್ಷಗಳ ಕಾಲ ಆ ತಂಡದ ಭಾರವನ್ನು ಏಕೈಕ ವ್ಯಕ್ತಿ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಇಷ್ಟು ವರ್ಷಗಳ ಕಾಲ ತಂಡದ ಪರವಾಗಿ ಹೋರಾಡಿದ್ದಾರೆ ಅಂತಂದರೆ ಅದು ಒನ್ ಆ್ಯಂಡ್ ಓನ್ಲಿ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಮಾತ್ರನೇ. ಸೊ ಬಹುಶಃ ಈ ವರ್ಷ 18ನೇ ಸೀಸನ್ ಆಗಿರೋದ್ರಿಂದ, ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್, ಅವರ ಲಕ್ಕಿ ನಂಬರ್ 18 ಆಗಿರೋದ್ರಿಂದ ಈ ಸಲ ಕಪ್ ನಮ್ದಾಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ RCB ಅಭಿಮಾನಿಗಳಿದ್ದಾರೆ. ಹಾಗೂ ಕಪ್ ಗೆಲ್ಲೋದಕ್ಕೆ ಇನ್ನು ಒಂದೇ ಹೆಜ್ಜೆ ಬಾಕಿ ಇರೋದು, ಒಂದೇ ಹೆಜ್ಜೆ, ಕೇವಲ ಒಂದೇ ಒಂದು ಮ್ಯಾಚ್. ಸೊ ಆ ಮ್ಯಾಚನ್ನು ಅಂದರೆ ಜೂನ್ 3ನೇ ತಾರೀಕು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೀತಾ ಇರುವಂಥ IPL ಸೀಸನ್ 18ರ ಫೈನಲ್ನಲ್ಲಿ ಆ ಮ್ಯಾಚ್ನಲ್ಲಿ RCB ಗೆದ್ದರೆ 18 ವರ್ಷಗಳ ವನವಾಸ ಏನಿತ್ತು RCB ಅಭಿಮಾನಿಗಳ ಅಂತ ಕನಸು, ಈ ವರ್ಷ ನಾವು ಗೆಲ್ತೀವಿ, ಕಪ್ ನಮ್ದಾಗುತ್ತೆ, ಈ ಸಲ ಕಪ್ ನಮ್ದೇ ಅನ್ನುವಂಥ ಎಲ್ಲ ಘೋಷವಾಕ್ಯಗಳಿಗೂ ಕೂಡ ಅವತ್ತು ಒಂದು ಅರ್ಥ ಸಿಗುತ್ತೆ. ಆ ದಿನಕ್ಕೋಸ್ಕರ ಈಗ RCB ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಆ್ಯಂಡ್ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಪಂಜಾಬ್ ಕಿಂಗ್ಸನ್ನು ಮೊದಲ ಬಾಲ್ನಿಂದ ಕೂಡ, ಅಂದರೆ ಯಾವಾಗ ಟಾಸ್ ಗೆದ್ದು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಳ್ತು RCB, ಮೊದಲ ಬಾಲ್ನಿಂದಾನೇ ಈ ಮ್ಯಾಚ್ ಮೇಲೆ ಕಂಟ್ರೋಲ್ನ ಹಿಡ್ಕೊಂಡಿದ್ರು. RCB ಬೌಲರ್ಸ್ ಮೊದಲ ಎಸ್ತದಿಂದಾನೇ ಪಂಜಾಬ್ ಬ್ಯಾಟರ್ಗಳನ್ನ ಒಂದು ರೀತಿ ಇಕ್ಕಟ್ಟಿನಲ್ಲಿ ಸಿಲುಕಿಸಿದ್ರು. ಬಿಗ್ ಶಾಟ್ಸ್ ಹೊಡೆಯುವಂಥ ಪ್ರಯತ್ನ ಮಾಡಿದಾಗ ಪಂಜಾಬ್ ಬ್ಯಾಟರ್ಸ್ ಒಬ್ಬರಾದ್ಮೇಲೆ ಒಬ್ಬರು ಕೈ ಸುಟ್ಕೊಳ್ತಾ ಇದ್ರು. ಹಾಗೂ ದಿಢೀರ್ ಪತನವನ್ನು ಪಂಜಾಬ್ ಕಿಂಗ್ಸ್ ಕಾಣ್ತು. ಕೇವಲ 101 ರನ್ಗೆ ಪಂಜಾಬ್ ಕಿಂಗ್ಸ್ ಇವತ್ತಿನ ಕ್ವಾಲಿಫೈಯರ್ 1ನಲ್ಲಿ ಆಲ್ ಔಟ್ ಆಯಿತು. ಆ್ಯಂಡ್ RCB ಪರವಾಗಿ ಸುಯೇಶ್ ಶರ್ಮಾ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ಇನ್ಫ್ಯಾಕ್ಟ್ ಇವತ್ತಿನ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಅವರೇ ಆಗಿದ್ದಾರೆ. 3 ವಿಕೆಟನ್ನು ಕಬಳಿಸಿದ್ರು. ಹೇಸಲ್ವುಡ್ ಕೂಡ 3 ವಿಕೆಟ್ ಕಬಳಿಸಿದ್ರು. ಯಶ್ ದಯಾಳ್ 2, ಭುವನೇಶ್ವರ್ ಕುಮಾರ್ 1 ವಿಕೆಟ್, ಕೃಣಾಲ್ ಪಾಂಡ್ಯ ಕೂಡ 1 ವಿಕೆಟನ್ನು ಕಬಳಿಸಿದ್ದಾರೆ. ಸೊ ಇದು RCBಯ ಬೌಲಿಂಗ್ ಸಮರಿ ಆಗಿದ್ರೆ, ಬ್ಯಾಟಿಂಗ್ಗೆ ಬಂದರೆ ಫಿಲ್ ಸಾಲ್ಟ್ ಅವರಿಗೆ ಬಹುಶಃ ಈ ಮ್ಯಾಚ್ನಲ್ಲಿ ತಾಳ್ಮೆ ಅನ್ನೋದೇ ಇರಲಿಲ್ಲ. ಯಾಕೆಂದರೆ ಆದಷ್ಟು ಬೇಗ ಮ್ಯಾಚ್ ಮುಗಿಸಿ ಫೈನಲ್ಗೆ ಹೋಗಬೇಕು ಅನ್ನುವಂಥ ಒಂದು ಆತುರತೆ ಅವರಲ್ಲಿತ್ತು. ಹೀಗಾಗಿ 56 ರನ್ಸ್ಗಳನ್ನ ಕೇವಲ ಕಡಿಮೆ ಎಸ್ತಗಳಲ್ಲಿ ಅವರು ಸ್ಕೋರ್ ಮಾಡಿ RCBಯನ್ನು ಯಶಸ್ವಿಯಾಗಿ ಫೈನಲ್ ಪ್ರವೇಶ ಮಾಡುವಂತೆ ಈಗ ಫಿಲ್ ಸಾಲ್ಟ್ ಜೊತೆಗೆ ಮಯಾಂಕ್ ಅಗರ್ವಾಲ್ ಆ ವಿನ್ನಿಂಗ್ ಶಾಟನ್ನು ಬಾರಿಸಿ ಫೈನಲ್ಗೆ ಎಂಟ್ರಿ ಪಡಿಸ್ಕೊಳ್ಳುವಂತೆ ಅವರು ಹೆಲ್ಪ್ ಮಾಡಿದ್ದಾರೆ. 8 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಇವತ್ತು RCB ಕ್ವಾಲಿಫೈಯರ್ 1ನಲ್ಲಿ ಸಾಧಿಸಿದೆ. ಆ್ಯಂಡ್ ಆ ಒಂದು ಖುಷಿಯನ್ನು ನೀವೀಗ ವಿಶ್ವದೆಲ್ಲೆಡೆ ನೋಡ್ತಾ ಇದ್ದೀರಿ. ಇನ್ಫ್ಯಾಕ್ಟ್ ಈಗ ಬಹುಶಃ ನಮಗೆ ಸಿಗ್ತಾ ಇರುವಂಥ ವಿಜುವಲ್ಸ್ ಕರ್ನಾಟಕದ್ದು, ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಿಗ್ತಾ ಇದೆ. ಇದೇ ಥರದ ಒಂದು ಖುಷಿ, ಇದೇ ಥರದ ಒಂದು ಸಂಭ್ರಮಾಚರಣೆ ದೇಶದ ಅನೇಕ ರಾಜ್ಯಗಳಲ್ಲಿ, ನಗರಗಳಲ್ಲಿ ಖಂಡಿತವಾಗ್ಲೂ ಇದೆ. ಎಲ್ಲೆಲ್ಲಿ RCB ಫ್ಯಾನ್ಸ್, ಇನ್ಫ್ಯಾಕ್ಟ್ ವಿಶ್ವದ ಅತಿ ದೊಡ್ಡ ಫ್ಯಾನ್ ಬೇಸ್ ಹೊಂದಿರುವಂಥ ಫ್ರಾಂಚೈಸಿ ಆಗಿರೋದ್ರಿಂದ, ಒನ್ ಆಫ್ ದ ಫ್ರಾಂಚೈಸಿ ಆಗಿರೋದ್ರಿಂದ, RCBಯ ಫ್ಯಾನ್ಸ್ ವಿಶ್ವದೆಲ್ಲೆಡೆ ಇರೋದ್ರಿಂದ, ಅಬ್ರಾಡ್ ಅಂದರೆ ಅಮೇರಿಕಾ, ಆಸ್ಟ್ರೇಲಿಯಾ, ಯುರೋಪ್ ಎಲ್ಲ ಕಡೆ ಇರೋದ್ರಿಂದ RCBಯ ಈ ಒಂದು ಸಾಧನೆಯನ್ನು, ಈ ಗೆಲುವನ್ನು ವಿಶ್ವದೆಲ್ಲೆಡೆ ಈಗ ಸಂಭ್ರಮಿಸ್ತಾ ಇದ್ದಾರೆ. 8 ವಿಕೆಟ್ಗಳ ರಾಯಲ್ ವಿಕ್ಟ್ರಿಯನ್ನು ಪಡ್ಕೊಂಡು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೀಸನ್ 18ರ IPL ಫೈನಲ್ಸ್ಗೆ ರಾಯಲ್ ಎಂಟ್ರಿಯನ್ನು ಪಡ್ಕೊಂಡಿದೆ. ಸೊ ಇನ್ನೊಂದೇ ಹೆಜ್ಜೆ ಬಾಕಿ ಇರೋದು RCB ಆ ಕಪ್ಪನ್ನು ಎತ್ತಿ ಹಿಡಿದು ಆ ಕಪ್ಗೆ ಮುತ್ತಿಡೋದಕ್ಕೆ. RCBಯ ಒಂದು ಟ್ರ್ಯಾಕ್ ರೆಕಾರ್ಡನ್ನು ನೋಡಿದ್ರೆ ಈ ವರ್ಷದ IPLನಲ್ಲಿ ಪ್ರತಿ ಮ್ಯಾಚ್ನಲ್ಲಿ ಯಾರಾದರೂ ಒಬ್ಬರು ಆಟಗಾರರು ಒಂದು ರೀತಿ ಹೈಲೈಟ್ ಪರ್ಫಾರ್ಮೆನ್ಸನ್ನು ಕೊಟ್ಕೊಳ್ತಾನೆ ಬರ್ತಿದ್ದಾರೆ. ಗೇಮ್ ಸೇವರ್ ಇನ್ನಿಂಗ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಆಪತ್ ಬಾಂಧವರಾಗಿ RCBಯನ್ನು ಪ್ರತಿ ಮ್ಯಾಚ್ನಲ್ಲಿ ಕಾಪಾಡಿದ್ದಾರೆ. ಹೋದ ಮ್ಯಾಚ್ನಲ್ಲಿ ಜಿತೇಶ್ ಶರ್ಮಾ ಇರ್ಬೋದು, CSK ಮ್ಯಾಚ್ನಲ್ಲಿ ರೊಮಾರಿಯೋ ಶೆಫರ್ಡ್ ಇರ್ಬೋದು. ಸೊ ಅದೇ ಥರ ಫಿಲ್ ಸಾಲ್ಟ್ ಒಂದು ಇನ್ನಿಂಗ್ಸ್ ಆಡಿದ್ದಾರೆ, ರಜತ್ ಶರ್ಮಾ ಒಂದು ಇನ್ನಿಂಗ್ಸ್ನಲ್ಲಿ ಗೆಲುವಿಗೆ ಕಾರಣರಾಗಿದ್ದಾರೆ. ವಿರಾಟ್ ಕೊಹ್ಲಿ ಸತತವಾಗಿ 8 ಹಾಫ್ ಸೆಂಚುರಿಯನ್ನು ಈ ಸೀಸನ್ 1ರಲ್ಲೇ ಅವರು ದಾಖಲು ಮಾಡಿದ್ದಾರೆ. RCBಯ ಪರವಾಗಿ ಅತಿ ಹೆಚ್ಚು ರನ್ ಸ್ಕೋರ್ ಮಾಡಿದಂಥ, ಜೊತೆಗೆ ಒಂದು ಕ್ಲಬ್ ಪರವಾಗಿ ಅತಿ ಹೆಚ್ಚು ರನ್ ಸ್ಕೋರ್ ಮಾಡಿದಂಥ ಒಂದು ದಾಖಲೆ ಕೂಡ ವಿರಾಟ್ ಕೊಹ್ಲಿ ಈ ಒಂದು ಸೀಸನ್ನಲ್ಲಿ ಮಾಡಿದ್ದಾರೆ. 9,000 ರನ್ಸನ್ನು RCB ಪರವಾಗಿ ಇಷ್ಟು ದಿನಗಳ ಕಾಲ, ಅಂದರೆ ಇಷ್ಟು ಸೀಸನ್ಗಳಲ್ಲಿ ಅವರು ಸ್ಕೋರ್ ಮಾಡಿರೋದು. ಸೊ ಮತ್ತೊಂದು ಕಡೆ ಜಾಶ್ ಹೇಸಲ್ವುಡ್ ತಂಡಕ್ಕೆ ಮತ್ತೆ ರೀಎಂಟ್ರಿ ಪಡ್ಕೊಂಡ್ರು.
ನ್ಯಾಷನಲ್ ಡ್ಯೂಟಿ ಜೊತೆಗೆ ಇಂಜುರಿ ಕಾರಣದಿಂದಾಗಿ ತಂಡವನ್ನು ತೊರೆದಿದ್ರು. ಆದರೆ ವಾಪಸ್ ತಂಡವನ್ನು ಕೂಡ್ಕೊಂಡಿದ್ದಾರೆ. ಇವರು ಕೂಡ ಒಂದು ರೀತಿ ದೊಡ್ಡ ಅಸ್ತ್ರ ಅಂತ ಹೇಳ್ಬೋದು RCB ಬೌಲಿಂಗ್ ಅಟ್ಯಾಕ್ನಲ್ಲಿ. ಕೇವಲ 3.1 ಓವರ್ಗಳಲ್ಲಿ 21 ರನ್ ಬಿಟ್ಕೊಟ್ಟು 6.60 ಎಕಾನಮಿ. T20ಯಲ್ಲಿ ಈ 6.6 ಅಥವಾ ಆಡ್ ಎಕಾನಮಿ ಅನ್ನುವಂಥದ್ದು ನಂಬೋಕೆ ಸಾಧ್ಯನೇ ಇರೋದಿಲ್ಲ. ಯಾಕೆ ಅಂತಂದರೆ T20 ಯಾವತ್ತಿದ್ರೂ ಕೂಡ ಬ್ಯಾಟ್ಸ್ಮನ್ಸ್ ಗೇಮ್ ಅಂತ ಹೇಳ್ತೀವಿ. ಆದರೆ ಇವತ್ತು ನಮ್ಮ RCB ಬೌಲರ್ಸ್ ಇಲ್ಲ, ಅದು ಬೌಲಿಂಗ್ ಗೇಮ್ ಆಗುತ್ತೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಬಹುಶಃ ಇವತ್ತಿನ ಕ್ವಾಲಿಫೈಯರ್ 1 ಸ್ಟಾರ್ಟ್ ಆಗಿ ಮೊದಲನೇ ಬಾಲಿಂದಾನೇ ಗೊತ್ತಿತ್ತು RCB ಅವರು ಈ ಒಂದು ಮ್ಯಾಚ್ ಮೇಲೆ ಕಂಟ್ರೋಲ್ನ ಯಾವ ರೀತಿ ಪಡ್ಕೊಂಡಿದ್ರು ಅಂತ. ಆ್ಯಂಡ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಆಗಿ RCBಗ ಎಂಟ್ರಿಯನ್ನು ಪಡ್ಕೊಂಡಿದೆ ಸೀಸನ್ 18ರ IPL ಫೈನಲ್ಸ್ಗೆ. ಹೆಚ್ಚಿನ ಡೀಟೇಲ್ಸನ್ನು ಕೂಡ ಹಾಗಿದ್ರೆ, ಜೊತೆಗೆ ಈ ಖುಷಿಯನ್ನು ಹಂಚ್ಕೊಳ್ಳೋ ಹಾಗಿದ್ರೆ. ರಾಹುಲ್, ಡೆಫಿನೆಟ್ಲಿ ನನ್ಗಷ್ಟೇ ಅಲ್ಲ, ಕೋಟ್ಯಾಂತರ ಕ್ರಿಕೆಟ್ ಫ್ಯಾನ್ಸ್ಗೂ ಕೂಡ ಬಹಳನೇ ಖುಷಿಯಾಗಿದೆ. ಇವತ್ತು ಡೆಫಿನೆಟ್ಲಿ ದೊಡ್ಡ ಪಾರ್ಟಿನೇ ಮಾಡ್ತಾರೆ RCB ಫ್ಯಾನ್ಸ್. ಯಾಕಂದ್ರೆ ಈ ಒಂದು ದಿನಕ್ಕೆ RCB ಫ್ಯಾನ್ಸ್ ಕಾಯ್ತಾ ಇದ್ರು. RCB ಏನು ಈ ಒಂದು ಟೂರ್ನಮೆಂಟ್ ಅಲ್ಲಿ ಅದ್ಭುತವಾಗಿ ಅವರು ಆಡ್ಕೊಂಡ್ಬಂದ್ರು. ಎಸ್ಪೆಷಲಿ ಹೇಳ್ಬೇಕಂದ್ರೆ ಅವರು ಅವೇ ಮ್ಯಾಚ್ ಗಳಲ್ಲಿ ತುಂಬಾ ಎಕ್ಸಲೆಂಟ್ ಆಗಿ ಆಡ್ಕೊಂಡ್ಬಂದಿದ್ದಾರೆ. ಸೊ ಇವತ್ತಿನ ನಾವು ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಇವತ್ತು ಡೆಫಿನೆಟ್ಲಿ ತುಂಬಾ ಜನ ಪಂಜಾಬ್ ಕಿಂಗ್ಸ್ ವರ್ಸಸ್ RCB ಒಂದು ಒಳ್ಳೆ ಮ್ಯಾಚ್ ಆಗ್ಬೋದು, ಎರಡು ಟೀಮ್ಗಳು ಕೂಡ ಸಾಕಷ್ಟು ಒಂದು ಸ್ಟ್ರಾಂಗ್ ಆಗಿದೆ, ಸೊ ನಾವು ಒಂದು ಒಳ್ಳೆ ಫೈಟ್ ನಿರೀಕ್ಷಿಸಬಹುದು ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಬಟ್ ಎಲ್ಲರ ನಿರೀಕ್ಷೆ ಇಲ್ಲಿ ಸುಳ್ಳಾಗಿದೆ. ಇಲ್ಲಿ RCB ಬೌಲರ್ಗಳ ಒಂದು ಅದ್ಭುತ ದಾಳಿಗೆ ಪಂಜಾಬ್ ಕಿಂಗ್ಸ್ ನ ಏನು ಶೇರ್ ಬ್ಯಾಟ್ಸ್ಮನ್ಗಳಂತ ನಾವು ಕರಿತೀವಿ, ಸೊ ಈ ಟೂರ್ನಿ ಉದ್ದಕ್ಕೂ ಅವರು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಆ ಒಂದು ಬ್ಯಾಟ್ಸ್ಮನ್ ಗಳನ್ನ ಬೇಗನೆ ಕಟ್ಟಿ ಹಾಕೋದ್ರಲ್ಲಿ RCB ಬೌಲರ್ಗಳು ಯಶಸ್ವಿಯಾಗಿದ್ದಾರೆ. ಸೊ ಇಲ್ಲಿ ನಾವು ಡೆಫಿನೆಟ್ಲಿ ನಾವು ಇಲ್ಲಿ ಕ್ರೆಡಿಟ್ ನ RCB ಬೌಲರ್ಸ್ ಕೊಡ್ಲೇಬೇಕು. ಇಲ್ಲಿ ಜೋಶ್ ಹೇಜಲ್ವುಡ್ ಇರ್ಬೋದು, ಭುವನೇಶ್ವರ್ ಕುಮಾರ್ ಇರ್ಬೋದು, ಯಶ್ ದಯಾಳ್ ಇರ್ಬೋದು, ಹಾಗೆ ಸುಯೇಶ್ ಶರ್ಮಾ, ಹಾಗೆ ರುದ್ರಫೋರ್ಡ್ ಇರ್ಬೋದು. ಸೊ ಎಲ್ಲರೂ ಕೂಡ ಒಂದು ಅದ್ಭುತವಾದಂತಹ ಒಂದು ಬೌಲಿಂಗ್ ದಾಳಿ ನಡೆಸಿದ್ರು ಅಂತಾನೆ ಹೇಳ್ಬೇಕು. ಸೊ ಈ ಒಂದು ಪಿಚ್ ನಲ್ಲಿ, ಈ ಪಿಚ್ ಆರಂಭದಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಒಂದು ಬ್ಯಾಟಿಂಗ್ ಟ್ರ್ಯಾಕ್ ತರ ಕಾಣ್ತಾ ಇತ್ತು. ಬಟ್ ಪಂದ್ಯ ಆರಂಭ ಆದ್ಮೇಲೆ ಗೊತ್ತಾಯ್ತು ಇದು ಬ್ಯಾಟಿಂಗ್ ಗಿಂತ ಬೌಲಿಂಗ್ ಬೌಲರ್ಸ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿತ್ತು ಈ ಒಂದು ಪಿಚ್ ಅಂತ. ಸೊ ಈ ಪಿಚ್ ನ ಸಂಪೂರ್ಣ ಲಾಭವನ್ನ RCB ಬೌಲರ್ಗಳು ಪಡ್ಕೊಂಡ್ರು. ನಾವು ಗಮನಿಸಬಹುದು ಇಲ್ಲಿ ಆರಂಭದಲ್ಲೇ ಯಶ್ ದಯಾಳ್ ಇರ್ಬೋದು, ಭುವನೇಶ್ವರ್ ಕುಮಾರ್ ಇರ್ಬೋದು, ಈ ಒಂದು ಪಿಚ್ ನ ಲಾಭ ಪಡ್ಕೊಂಡ್ರು. ಒಂದು ಒಳ್ಳೆ ಸ್ವಿಂಗ್ ಕೂಡ ಮಾಡಿದ್ರು. ಆಪೋಸಿಷನ್ ಏನು ಪಂಜಾಬ್ ಅವರ ಒಂದು ಬ್ಯಾಟಿಂಗ್ಗೆ ಅವರಿಗೆ ಒಂದು ಸ್ಟ್ರೆಂತ್ ಆಗಿತ್ತು. ಸೊ ಆ ಪಂಜಾಬ್ ಬ್ಯಾಟ್ಸ್ಮನ್ ಗಳ ಒಂದು ವೀಕ್ನೆಸ್ ಮೇಲೆ ಅವರು ದಾಳಿ ಮಾಡಿದ್ರು. ಸೊ ಸಂಪೂರ್ಣವಾಗಿ ಅವರು ಯಶಸ್ಸುಗೊಂಡ್ರು ಅಂತ ಹೇಳ್ತೀನಿ. ಇಲ್ಲಿ ಆರಂಭದಲ್ಲಿ ಏನು ಪ್ರಿಯಾಂಶ್ ಆರ್ಯ ಇರ್ಬೋದು, ಜೊತೆಗೆ ಪ್ರಭ್ ಸಿಮ್ರನ್ ಸಿಂಗ್ ಇರ್ಬೋದು. ಸೊ ಇವರು ಈ ಒಂದು ಟೂರ್ನಮೆಂಟ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದ್ರು. ನಾವು ಗಮನಿಸಬಹುದು ಇವರಿಬ್ರು ಏನು ಒಂದು 35-40+ ರನ್ ಸ್ಕೋರ್ ಮಾಡಿದಾಗ ಪಂಜಾಬ್ ಕಿಂಗ್ಸ್ ಅವರು ಗೆಲ್ತಾ ಇದ್ರು. ಬಟ್ ಇವರಿಬ್ರಲ್ಲಿ ಒಬ್ಬರು ಕೈ ಕೊಟ್ಟಾಗ ಪಂಜಾಬ್ ಕಿಂಗ್ಸ್ ಸೋಲ್ತಾ ಇತ್ತು. ಸೊ ಇಲ್ಲಿ ಆರಂಭದಲ್ಲೇ ಒಂದು ಸ್ಪಷ್ಟವಾಗಿ ಗೊತ್ತಾಯಿತು, ಇಲ್ಲಿ ಪವರ್ ಪ್ಲೇ ಅಲ್ಲಿ ಯಾವಾಗ RCB ಬೌಲರ್ಗಳು 4 ಪ್ರಮುಖ ವಿಕೆಟ್ ಪಡೆದ್ರು, ಸೊ ಅಲ್ಲಿ ಪಂಜಾಬ್ ಕಂಪ್ಲೀಟ್ಲಿ ಅವ್ರು ಏನಂದ್ರೆ ಒತ್ತಡಕ್ಕೆ ಸಿಲುಕಿದ್ರು. ಸೊ ಪಂಜಾಬ್ ಬ್ಯಾಟ್ಸ್ಮನ್ ಗಳನ್ನ ಒತ್ತಡಕ್ಕೆ ಸಿಲುಕಿಸೋದ್ರಲ್ಲಿ RCB ಬೌಲರ್ಗಳು ಯಶಸ್ವಿಯಾದ್ರು. ಸೊ ಇಲ್ಲಿ ಒಂದರ ಹಿಂದಂತೆ ಒಂದು ವಿಕೆಟ್ ಬೀಳ್ತಾ ಇದ್ದಾಗ ಎಲ್ಲೂ ಪಂಜಾಬ್ ಕಿಂಗ್ಸ್ ಬ್ಯಾಟ್ಸ್ಮನ್ ಗಳು ಸೆಟಲ್ ಆಗೋದಕ್ಕೆ ಆಗಲಿಲ್ಲ. ಇಲ್ಲಿ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಕೂಡ RCB ಬೌಲರ್ಗಳು ಅವ್ರಿಗೆ ಚಾನ್ಸ್ ಕೊಟ್ಟಿಲ್ಲ. ಸೊ ಇಲ್ಲಿ ಪಂಜಾಬ್ ಬ್ಯಾಟ್ಸ್ಮನ್ ಗಳ ಒಂದು ಕಂಪ್ಲೀಟ್ ಫೇಲಿಯರ್ ಜೊತೆಗೆ ನಾವು ಗಮನಿಸಬಹುದು, ಇಲ್ಲಿ ನಾವು ಏನು ಪಂಜಾಬ್ ಬ್ಯಾಟ್ಸ್ಮನ್ ಗಳು ಒಂದು ಕೆಲವೊಂದು ಶಾರ್ಟ್ ಸೆಲೆಕ್ಷನ್ಸ್ ಇರ್ಬೋದು, ಇಲ್ಲಿ ಶ್ರೇಯಸ್ ಅಯ್ಯರ್ ಇರ್ಬೋದು, ಜೋಶ್ ಇಂಗ್ಲಿಸ್ ಇರ್ಬೋದು, ಹಾಗೆ ಮಾರ್ಕಸ್ ಸ್ಟಾಯ್ನಿಸ್ ಇರ್ಬೋದು, ಹಾಗೆ ಇನ್ನು ಕೆಲವು ಬ್ಯಾಟ್ಸ್ಮನ್ಗಳು ಕೂಡ ಇಲ್ಲಿ ಒಂದು ಶಾರ್ಟ್ ಸೆಲೆಕ್ಷನ್ ಅಲ್ಲೂ ಕೂಡ ಎಡುವುದ್ರು ಅಂತ ಹೇಳ್ಬೇಕು. ಸೊ ಇಲ್ಲಿ ಕಂಪ್ಲೀಟ್ಲಿ RCB ಬೌಲರ್ಗಳು ಇಲ್ಲಿ ಡಾಮಿನೇಟ್ ಮಾಡಿದ್ದಾರೆ. ಏನು ಮಲನ್ಪುರ್ ನಲ್ಲಿ ಇಲ್ಲಿ ಪಂಜಾಬ್ ಕಿಂಗ್ಸ್ ಒಂದು ಬ್ಯಾಡ್ ಟ್ರ್ಯಾಕ್ ರೆಕಾರ್ಡ್ ಇತ್ತು. ಸೊ ಆ ಬ್ಯಾಡ್ ಟ್ರ್ಯಾಕ್ ರೆಕಾರ್ಡ್ ಇಲ್ಲೂ ಕೂಡ ಮುಂದುವರೆದಿದೆ. ಇಲ್ಲಿ RCB ಬೌಲರ್ಗಳು ಜೋಶ್ ಹೇಜಲ್ವುಡ್ ಟೀಮ್ಗೆ ಕಮ್ ಬ್ಯಾಕ್ ಮಾಡಾದ್ಮೇಲೆ ಸೊ ಎಲ್ಲೋ ಒಂದ್ ಕಡೆ RCB ಬೌಲಿಂಗ್ ಅಟ್ಯಾಕ್ ಸ್ವಲ್ಪ ಸ್ಟ್ರಾಂಗ್ ಆಯಿತು. ಜೊತೆಗೆ RCB ಬೌಲರ್ಗಳಲ್ಲೂ ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಸೊ ನಮ್ಮಲ್ಲಿ ಕೂಡ ಒಂದು ಒಳ್ಳೆ ಪೇಸ್ ಅಟ್ಯಾಕ್ ಇದೆ. ಸೊ ಈ ಒಂದು ಪೇಸ್ ಅಟ್ಯಾಕ್ ಏನು ಎದುರಾಳಿ ಬ್ಯಾಟ್ಸ್ಮನ್ ಗಳನ್ನ ಎಲ್ಲೂ ಕೂಡ ಸೆಟಲ್ ಆಗೋದಕ್ಕೆ ಬಿಡಲಿಲ್ಲ. ಸೊ ಈ ಜೊತೆಗೆ ಇಲ್ಲಿ ಕಂಪ್ಲೀಟ್ಲಿ ನಾವು ಕ್ರೆಡಿಟ್ ಕೂಡ ನಾವು ಕ್ಯಾಪ್ಟನ್ ರಜಿತ್ ಪಡಿತಾರ್ ಕೂಡ ಕೊಡಬೇಕು. ಅವರು ಬೌಲರ್ಗಳನ್ನ ರೊಟೇಷನ್ ಮಾಡಿದಂತ ರೀತಿ ಇರ್ಬೋದು, ಸೊ ಎಕ್ಸಲೆಂಟ್ ಆಗಿತ್ತು. ಸೊ ಫೀಲ್ಡಿಂಗ್ ಅಲ್ಲೂ ಕೂಡ RCB ಫೀಲ್ಡರ್ಗಳು ಒಂದು ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟರು. ಬೌಲಿಂಗ್ ಅಲ್ಲೂ ಕೂಡ ಡಾಮಿನೇಟ್ ಮಾಡಿದ್ರು. ಹಾಗೆ ಬ್ಯಾಟಿಂಗ್ ಅಲ್ಲಿ ಏನು 102 ರನ್ಗಳ ಒಂದು ಟಾರ್ಗೆಟ್ ಏನಿತ್ತು, ಸೊ ಇದು ಈಸಿ ಆಗಿತ್ತು. ಸೊ ಕಾನ್ಫಿಡೆಂಟ್ ಆಗಿ RCB ಬ್ಯಾಟ್ಸ್ಮನ್ಗಳು ಈ ಒಂದನ್ನ ಚೇಸ್ ಮಾಡಿದ್ರು. ಸೊ ಫೈನಲ್ ಕೂಡ ಹೋಗಿದ್ದಾರೆ. 2016 ನಂತರ ಅಂದ್ರೆ 9 ವರ್ಷಗಳ ನಂತರ ಈಗ RCB ಫೈನಲ್ ಬಂದಿದ್ದಾರೆ. ಸೊ ಫೈನಲ್ ನಲ್ಲಿ ಕೂಡ ಒಂದು ಗೆಲ್ಲೋ ಒಂದು ವಿಶ್ವಾಸ ಇದೆ.
ರಾಹುಲ್. ರೈಟ್ ಗಂಗಾಧರ್, ಈಗ ನಾವು ಪ್ರತಿಯೊಂದು ಮ್ಯಾಚ್ ಬಗ್ಗೆ ಮಾತಾಡೋ ಹಾಗಿದ್ರೆ ಇಲ್ಲಿವರೆಗೂ ಯಾರಾದರೂ ಒಬ್ಬರು ನಮ್ಮ RCB ಟೀಮ್ ಪ್ಲೇಯರ್ ಗೇಮ್ ಚೇಂಜರ್ ಆಗಿದ್ದಾರೆ, ಇಲ್ಲ ಆಪತ್ ಬಾಂಧವರಾಗಿ ತಂಡವನ್ನು ಸೇವ್ ಮಾಡಿದ್ದಾರೆ. ಸೊ ಅದು ನಿನ್ನೆ ಲಾಸ್ಟ್ ಮ್ಯಾಚ್ವರೆಗೂ ಕೂಡ ಅದು ನಾವು ನೋಡ್ಕೊಂಡು ಬಂದಿದ್ದೀವಿ. ಜಿತೇಶ್ ಶರ್ಮಾ ಇರ್ಬೋದು, ರೊಮಾರಿಯೋ ಶೆಫರ್ಡ್, ಈ ರೀತಿಯಾಗಿ. ಬಟ್ ಇವತ್ತಿನ ಮ್ಯಾಚ್ನ ಕ್ರೆಡಿಟ್ ಯಾರಿಗೆ ಕೊಡಬೇಕು? ಈ ಕಡೆ ಬೌಲಿಂಗ್ ಯೂನಿಟ್ ಕೊಡಬೇಕಾ, ಈ ಕಡೆ ಫಿಲ್ ಸಾಲ್ಟ್ ಕೊಡಬೇಕಾ? ಯಾರು ಎಕ್ಸಾಕ್ಟ್ಲಿ ಇವತ್ತಿನ ಗೇಮ್ ಚೇಂಜರ್ ಅಂತ ನಿಮ್ಮ ಪ್ರಕಾರ? ರಾಹುಲ್, ನಾವು ಈ ಒಂದು ಟೂರ್ನಮೆಂಟ್ ಅಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಇಲ್ಲಿ ಫಿಲ್ ಸಾಲ್ಟ್ ಇರ್ಬೋದು, ಹಾಗೆ ವಿರಾಟ್ ಕೊಹ್ಲಿ ಇರ್ಬೋದು, ಇವರು ಪವರ್ ಪ್ಲೇ ಅಲ್ಲಿ ಡಾಮಿನೇಟ್ ಮಾಡ್ತಾ ಇದ್ರು. ಅಂದ್ರೆ ಪವರ್ ಪ್ಲೇ ಅಲ್ಲಿ ಇವರು ರನ್ ಹೆಚ್ಚು ಸ್ಕೋರ್ ಮಾಡ್ತಾ ಇದ್ರು, ಆಪೋಸಿಷನ್ ಬೌಲರ್ಗಳ ಮೇಲೆ ಇವರು ಡಾಮಿನೇಟ್ ಮಾಡ್ತಾ ಇದ್ರು. ಸೊ ಈ ನಾವು ಗಮನಿಸ್ತಾ ಇದ್ವಿ, ನಾವು ಏನು ಈ ಟೂರ್ನಮೆಂಟ್ ಅಲ್ಲಿ ಒಬ್ರಲ್ಲ ಒಬ್ರು ಪರ್ಫಾರ್ಮ್ ಮಾಡ್ತಾ ಇದ್ರು, ಒಬ್ರು ಗೇಮ್ ಚೇಂಜರ್ ಆಗ್ತಾ ಇದ್ರು, ಮ್ಯಾಚ್ ವಿನ್ನರ್ ಕೂಡ ಆಗ್ತಾ ಇದ್ರು. ಸೊ ಕಳೆದ ಕೆಲವು ಪಂದ್ಯಗಳನ್ನ ನಾವು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋದಾದ್ರೆ, ಸೊ ಅವರು ಈ ಒಂದು ಟೂರ್ನಮೆಂಟ್ ಅಲ್ಲಿ ಒಂದು ಕನ್ಸಿಸ್ಟೆಂಟ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಫಿಲ್ ಸಾಲ್ಟ್ ಕೆಲವೊಂದು ಮ್ಯಾಚ್ಗಳಲ್ಲಿ ಫೇಲ್ ಆಗಿದ್ದಾರೆ, ಬಟ್ ಕೊಹ್ಲಿ ಆ ರೀತಿ ಇಲ್ಲ, ಕನ್ಸಿಸ್ಟೆಂಟ್ ಆಗಿ ಬ್ಯಾಟಿಂಗ್ ಪರ್ಫಾರ್ಮ್ ಮಾಡ್ಕೊಂಡ್ ಬಂದಿದ್ದಾರೆ. ಜೊತೆಗೆ ರಜತ್ ಪಟಿದಾರ್ ಕೂಡ ಆರಂಭದಲ್ಲಿ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು, ನಂತರ ಬ್ಯಾಟಿಂಗ್ ಅಲ್ಲಿ ಅವರು ಸ್ವಲ್ಪ ಅವ್ರ ಡಿಪ್ ಕೂಡ ಇತ್ತು. ನಂತರ ಏನಂದ್ರೆ ಮಿಡಲ್ ಆರ್ಡರ್ ಅಲ್ಲಿ ಈ ಟಿಮ್ ಡೇವಿಡ್ ಏನಂದ್ರೆ ರಿಯಲಿ RCB ಒಂದು ಆಪತ್ ಬಾಂಧವನ್ ಅಂತ ಹೇಳ್ತೀನಿ. ಯಾಕಂದ್ರೆ ಕೆಲವು ಮ್ಯಾಚ್ಗಳಲ್ಲಿ ಸೋಲೋ ಮ್ಯಾಚ್ಗಳನ್ನ ಕೂಡ ಟಿಮ್ ಡೇವಿಡ್ ಗೆಲ್ಸ್ಕೊಟ್ಟಿದ್ದಾರೆ. ಸೊ ಅವರು ಕೂಡ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಾವು ಕಳೆದ ಮ್ಯಾಚ್ ಅಲ್ಲಿ ನಾವು ನೋಡ್ತಾ ಇದ್ವಿ, ಜಿತೇಶ್ ಶರ್ಮಾ ಎಂತ ಒಂದು ಅದ್ಭುತ ಬ್ಯಾಟಿಂಗ್ ನಡೆಸಿದ್ರು ಅಂತ. ಸೊ ಇಲ್ಲಿ ಒಬ್ರಲ್ಲ ಒಬ್ರು, ಇದು ಟೋಟಲಿ RCB ಒಂದು ಏನು ಒಂದು ಯೂನಿಟ್ ಇದೆ. ಸೊ ಇಲ್ಲಿ ಒಬ್ರಲ್ಲ ಒಬ್ರು ಬ್ಯಾಟಿಂಗ್ ಅಲ್ಲಿ ಒಂದು ಜವಾಬ್ದಾರಿ ತಗೊಂಡು ಒಬ್ರು ಫೇಲ್ ಆದ್ರೆ ಮತ್ತೊಬ್ರು ಪರ್ಫಾರ್ಮೆನ್ಸ್ ಕೊಡ್ತಾ ಬಂದ್ರು. ಹಾಗೆ ಬೌಲಿಂಗ್ ಅಲ್ಲೂ ಕೂಡ ನಾವು ನೋಡ್ತಾ ಇದ್ವಿ, ಯಶ್ ದಯಾಳ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಕೂಡ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಅವರು ವಿಕೆಟ್ಸ್ ಕೂಡ ತೆಗಿತಾ ಇದ್ರು. ಹಾಗೆ ಜೋಶ್ ಹೇಜಲ್ವುಡ್ ಅವರು ಎಲ್ಲಿವರೆಗೂ ಆಡಿದ್ರು ಅಲ್ಲಿವರೆಗೂ ಕಂಪ್ಲೀಟ್ಲಿ ಅವರು ವಿಕೆಟ್ ತೆಗಿತಾ ಬಂದ್ರು. ಎಸ್ಪೆಷಲಿ ಅವೇ ಮ್ಯಾಚ್ಗಳಲ್ಲಿ ಜೋಶ್ ಹೇಜಲ್ವುಡ್ ಅಂತ ಒಬ್ಬ ಸಕ್ಸಸ್ಫುಲ್ ಬೌಲರ್ RCBಗೆ ಮತ್ತೊಬ್ರು ಇಲ್ಲ ಅಂತ ಹೇಳ್ತೀನಿ. ಜೊತೆಗೆ ಭುವನೇಶ್ವರ್ ಕುಮಾರ್ ಕೂಡ ಕೆಲವೊಂದು ಮ್ಯಾಚ್ಗಳಲ್ಲಿ ಒಂದು ಒಳ್ಳೆ ಬೌಲಿಂಗ್ ಸ್ಪೆಲ್ ಮಾಡ್ತಾ ಇದ್ರು, ವಿಕೆಟ್ ಕೂಡ ಕಬಳಿಸ್ತಾ ಇದ್ರು. ಸೊ ಇಲ್ಲಿ ಬೌಲಿಂಗ್ ಯೂನಿಟ್ ಅಲ್ಲಿ ಒಂದು ಅದ್ಭುತ ಒಂದು ಬೌಲಿಂಗ್ ಯೂನಿಟ್ ಕೂಡ ಅಂತಾನೆ ಹೇಳ್ಬೇಕು. ಹಾಗೆ ಸ್ಪಿನ್ನರ್ ಸುಯೇಶ್ ಶರ್ಮಾ ಕೂಡ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದ್ರು. ಸೊ ಈ ಒಂದು ಮ್ಯಾಚ್ ಅಲ್ಲಿ ಕೂಡ ಒಂದು ಸಾಕಷ್ಟು ಡಾಮಿನೇಟ್ ಮಾಡಿರೋದನ್ನ ನಾವು ನೋಡಿದ್ವಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಕೂಡ ಕ್ರೂಷಿಯಲ್ ಮೂಮೆಂಟ್ಸ್ ಅಲ್ಲಿ ಇವರು ಅಷ್ಟೇ, ಹಾಗೆ ಕೃಣಾಲ್ ಪಾಂಡ್ಯನು ಅಷ್ಟೇ ವಿಕೆಟ್ಸ್ ತೆಗಿತಾ ಇದ್ರು. ಸೊ RCB ಅಲ್ಲಿ ಇಲ್ಲಿ ಒಬ್ರು ಇಬ್ರು ಮ್ಯಾಚ್ ವಿನ್ನರ್ಸ್ ಅಂತಿಲ್ಲ, ಇಲ್ಲಿ ಟೋಟಲಿ ಏನು 11 ಪ್ಲೇಯರ್ಸ್ ಏನಿದ್ದಾರೆ, ಸೊ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಬಂದ್ರೆ. ಸೊ ಈ ಒಂದು ಸಾಂಘಿಕ ಪ್ರದರ್ಶನ ಏನಿದೆ ಅದೇ RCBಯ ಈ ಒಂದು ಟೂರ್ನಮೆಂಟ್ ನಲ್ಲಿ ಇವತ್ತೇನು ನಾವು ಫೈನಲ್ ಹೋಗಿದೆ RCB, ಸೊ ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತೀನಿ. ಜೊತೆಗೆ ನಾವು ನೋ ಡೌಟ್ ಇಲ್ಲಿ ರಜತ್ ಪಟಿದಾರ್ ಅವರ ಕ್ಯಾಪ್ಟನ್ಶಿಪ್ ಬಗ್ಗೆ ಕೂಡ ನಾವು ಮಾತಾಡಬೇಕು. ಸೊ ಇವರು ಈ ಒಂದು T20 ಗೇಮ್ ಅಲ್ಲಿ ಫಾಸ್ಟ್ ಆಗಿ ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಜೊತೆಗೆ ಅವರ ಒಂದು ಟ್ಯಾಕ್ಟಿಕ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಅವರ ಒಂದು ಫೀಲ್ಡ್ ಪ್ಲೇಸ್ಮೆಂಟ್ ಇರ್ಬೋದು, ಜೊತೆಗೆ ಬೌಲರ್ಸ್ ರೊಟೇಷನ್ ಮಾಡೋದಿರ್ಬೋದು, ಸೂಕ್ತ ಸಮಯ ಸೂಕ್ತ ಸಂದರ್ಭದಲ್ಲಿ ಅವರು ಕೀ ಬೌಲರ್ಸ್ ನ ತರ್ತಾರೆ. ಯಾವಾಗ ಅವ್ರಿಗೆ ವಿಕೆಟ್ ಬೇಕೋ ಆಗ ಅವರ ಕೀ ಬೌಲರ್ಸ್ ನ ತಂದು ವಿಕೆಟ್ಸ್ ಕೂಡ ಪಡೆಯುವಂತ ಒಬ್ಬ ಚಾಣಾಕ್ಷ ನಾಯಕ ಅಂತಾನೆ ಹೇಳ್ತೀನಿ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ನೀವು ಕೇಳ್ತಾ ಇದ್ರಿ ಯಾರು ನಿಮ್ಮ ಪ್ರಕಾರ ಒಂದು ಗೇಮ್ ಚೇಂಜರ್ ಅಂತ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಇವತ್ತು ಜೋಶ್ ಹೇಜಲ್ವುಡ್. ಸೊ ಅವರು ಹಾಕಂತ ಒಂದು ಬೌಲಿಂಗ್ ಸ್ಪೆಲ್ ಏನಿದೆ, ಸೊ ಇದು ರಿಯಲಿ ಎಕ್ಸಲೆಂಟ್ ಅಂತಾನೆ ಹೇಳ್ತೀನಿ. ಜೊತೆಗೆ ಸುಯೇಶ್ ಶರ್ಮಾ ಕೂಡ ಜೋಶ್ ಹೇಜಲ್ವುಡ್ಗೆ ಒಂದು ಸಾಥ್ ಕೊಟ್ರು. ಅಂದ್ರೆ ಇಲ್ಲಿ ಬೌಲಿಂಗ್ ಒಬ್ರಿಗೊಬ್ರು ಸಾಥ್ ಕೊಡ್ತಾ ಇರೋದ್ರಿಂದಾನೇ ಇಲ್ಲಿ RCB ಇವತ್ತು ಡಾಮಿನೇಟ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ರಾಹುಲ್. ರೈಟ್ ಗಂಗಾಧರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.